Radio Mirchi 98.3 FM presents 98.3 FM ಸಖತ್ ಹಾಟ್ ಮಗ. ರೇಡಿಯೋ ಮಿರ್ಚಿ 98.3 FM ಕೇಳ್ತಾ ಇದೀರಾ. ಹಾಯ್ ಬೆಂಗಳೂರು, ನಾನು ಸ್ಮಿತಾ ನಿಮ್ ಜೊತೆಗೆ. ಇವತ್ತು ರೇಡಿಯೋ ಮಿರ್ಚಿನಲ್ಲಿ ವಿಕ್ಟ್ರಿ ಟೀಮ್ ಅವರು ಇದ್ದಾರೆ. ಆಕ್ಟರ್ ಶರಣ್ ಅವರು, ಜೊತೆಗೆ ಈ ಚಿತ್ರನ ಡೈರೆಕ್ಟ್ ಮಾಡಿರೋ ನಂದಕಿಶೋರ್ ಅವರು ಕೂಡ ಇದ್ದಾರೆ. ಈಗ ಸದ್ಯಕ್ಕೆ ಸ್ಟುಡಿಯೋನಲ್ಲಿ ಸ್ವಲ್ಪ ಎಲ್ಲರಿಗೂ ಲೈಟ್ ಆಗಿ ಟೈಟ್ ಆಗೋ ಫೀಲಿಂಗ್ ಬರ್ತಾ ಇದೆ. ಖಾಲಿ ಕ್ವಾರ್ಟರ್ ಇಟ್ಕೊಂಡು ಸ್ಟುಡಿಯೋಗೆ ಬಂದ್ಬಿಟ್ಟಿದಾರೆ ನಮ್ಮ ಶರಣ್ ಅವರು. ಐ ಶೋರ್ ಈ ಹಾಡು ಕೇಳಾದ್ಮೇಲೆ ಸುಮಾರು ಜನಕ್ಕೆ ಅದೇ ತರ ಮಾತಾಡ್ಬೇಕು ಅಂತ ಅನ್ಸುತ್ತೆ. ನೀವು ಆಕ್ಟರ್ ಫಾರ್ ಹಸ್ಬೆಂಡ್ಸ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲಾ ಸ್ಟಾರ್ಸ್ ಗುನು ಈ ಹಾಡನ್ನ ಕೇಳಿಸಿ ಕರೆಕ್ಟ್ ಆಗಿ ನಿಜವಾಗ್ಲೂ ಬಾರು ಹೆಣ್ಮಕ್ಳ ಮಿಸ್ ಆಗಾಯ್ತಲ್ಲ. ಈಗ ನಿಮ್ಗಾದ್ರೆ ಏನೋ ಗಂಡ್ ಮನೆ ತವ್ರ ಮನೆ ಇದೆ, ಓಡೋ ತಕ್ಷಣ ಇಲ್ವಾ ಹಂಗ ನಿಮ್ಮ ಕೊಡ್ಸಲ್ಲ ಅವ್ರನ್ನ, ನಾ ತವ್ರ ಮನೆಗೆ ಹೋಗ್ತೀನಿ, ಎಲ್ರಿ ಮೇಡಮ್ ಹೋಗ್ಬೇಕು. ಅದಕ್ಕೆ ಅಲ್ಲಲ್ಲೇ ನಮ್ಮ ಕಷ್ಟಗಳನ್ನ ಅರ್ತು ನಮ್ಗೆ ಒಂದು ಸಣ್ಣ ಸಣ್ಣ ತವ್ರ ಮನೆಗಳು ಅಂತ ಮಾಡಿಲ್ಲ. ಪ್ರತಿಯೊಂದು ಏರಿಯಾದಲ್ಲಿ ಒಂದು ತವ್ರ ಮನೆ ಇದೆ. ಸೊ ನಾವು ಅಟ್ಲೀಸ್ಟ್ ಕಷ್ಟ ತೋಡ್ಕೊಳ್ಳೋದಕ್ಕೆ ಒಂದು ಜಾಗ ಅಂತ ಸಿಕ್ಕಿದೆ ನಮ್ಗೆ. ನೀವು ಎಷ್ಟು ಸಲ ವಿಸಿಟ್ ಮಾಡ್ತೀರಾ ನಿಮ್ಮ ತವ್ರ ಮನೆನ? ಅಯ್ಯೋ ಅದು ನಮ್ಮಲ್ಲಿ ಹೇಳ್ತೀನಿ. ಸೊ ನಂದಕಿಶೋರ್ ಅವರೇ, ನೀವ್ ಎಷ್ಟು ಸಲ ವಿಸಿಟ್ ಮಾಡ್ತೀರಾ ನಿಮ್ಮ ತವ್ರ ಮನೆನ? ನೀವು ಕುಡಿದೇ ಇರೋರು ಸೇರಿ ಮಾಡಿರುವಂತ ಕುಡುಕರ ರಾಷ್ಟ್ರ. ಅದಕ್ಕೆ ಒಂದು ಚಪ್ಪಾಳೆ ತಟ್ಟಲೇಬೇಕು ನಿಜವಾಗ್ಲೂ. ಯಾವತ್ತು ಮನ್ಸ ವಾ 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 ಒಂಟಿ ಪಿಸಾಚಿ ಎಲ್ಲ ಸಪ್ಲೈರ್ಗಿಂತ ಒಳ್ಳೆ ಗೆಳೆಯ ಇಲ್ಲ, ಒಳ್ಳೆ ಇಲ್ಲ. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಆಚೆಗೆ ಹಾಕೋಳೆ ವೈಫು. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಆಚೆಗೆ ಹಾಕೋಳೆ ವೈಫು. ಕಣ್ ತುಂಬ ನೀರು ಬಾಯ್ ತುಂಬ ಬೀರು, ಕಣ್ ತುಂಬ ನೀರು ಬಾಯ್ ತುಂಬ ಬೀರು. ನಿಜವಾಗ್ಲು 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 ಬಾರು ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು. ಏನಕ್ಕೆ ಗೊತ್ತಾ, ಸಿ ಉಪೇಂದ್ರ ಅವ್ರನ್ನ ನೀವು ಅದನ್ನ ಇಮಿಟೇಟ್ ಮಾಡ್ತಾ ಇದೀರಿ ಅಂತಂದ್ರೆ, ಸಿ ಇಟ್ ಇಸ್ ವೆರಿ ಹಾರ್ಡ್ ಟು ಇಮಿಟೇಟ್ ವೆರಿ ಫೆಮಿಲಿಯರ್ ಪರ್ಸನ್. ಯಾಕಂತಂದ್ರೆ ಅವರು ತುಂಬಾ ದೊಡ್ಡ ಇದು. ಆಮೇಲೆ ಅವ್ರು ಕಣ್ಮುಚ್ಕೊಂಡು ಅವ್ರ ವಾಯ್ಸ್ ಕೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಇದು ಮೂಪಿ ಸರ್ ಅಂತ. ನೀವು ಅದನ್ನ ಸ್ವಲ್ಪ ಮಿಸ್ ಹೊಡೆದ್ರು ಕೂಡ ಟ್ರೈ ಮಾಡವನೇ ಪಾಪ ಕಷ್ಟ. ಆಮೇಲೆ ಏನ್ ಗೊತ್ತಾ, ನನಗೆ ಯೂಶುವಲ್ ಇಮಿಟೇಷನ್ ತುಂಬಾ ಕಷ್ಟ. ನಂಗೆ ತುಂಬಾ ಕಷ್ಟ. ನಾನು ಇಮಿಟೇಟ್ ಮಾಡಲ್ಲ. ನಾನು ಯಾವ ಸಿನಿಮಾದಲ್ಲೂ ನಾನು ಇಮಿಟೇಟ್ ಮಾಡಿರಲ್ಲ. ಸೊ ಅದೊಂದು ಆರ್ಟ್. ಅದು ತುಂಬಾ ಕಷ್ಟವಾದ ಆರ್ಟ್. ಒಬ್ಬ ವಾಯ್ಸ್ ಇಮಿಟೇಟ್ ಮಾಡೋದು ಏನು. ಶರಣ್ ಅವರು ತುಂಬಾ ಅದ್ಭುತವಾದ ನಟರು, ಎಕ್ಸ್ಟ್ರಾರ್ಡಿನರಿ, ಫೆಂಟಾಬುಲಸ್. ಇವಾಗ ಹೆಲ್ಪ್ ಆಗೋಂಗೆ. ಐ ಪರ್ಸನಲಿ ಥಿಂಕ್ ದಟ್ ಯಾರಾದ್ರೂ ಕಾಮಿಡಿ ಫಿಲ್ಮ್ಸ್ ಮಾಡ್ಬೇಕಂತಂದ್ರೆ ಕಾಮಿಕ್ ಟೈಮಿಂಗ್ ಕರೆಕ್ಟ್ ಆಗಿರ್ಬೇಕು. ಎಲ್ಲರಿಗೂ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ರೈಟ್ ಟೈಮ್ ಅಲ್ಲಿ ನಗು ಬರ್ಸೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಈಗಿನ ಜನದ ಜೀವನದ ಒಂದು ಏನು ನೋಡ್ತೀವಲ್ಲ ಜಂಜಾಟ, ಇದ್ರ ಮಧ್ಯದಲ್ಲಿ ಅವನು ನಗುವುದಕ್ಕೆ ಅವನ ಮೈಂಡ್ ಸೆಟ್ ಅನ್ನು ತರೋದೇ ತುಂಬಾ ಕಷ್ಟ. ನೋಡಿ, ಈ ಕಥೆಯಲ್ಲಿ ರೊಮ್ಯಾನ್ಸ್ ಇದೆ, ಆಕ್ಷನ್ ಇದೆ, ಸ್ವಲ್ಪ ಕಾಮಿಡಿ ಇದೆ, ಮದರ್ ಸೆಂಟಿಮೆಂಟ್ ಇದೆ, ಸಿಸ್ಟರ್ ಸೆಂಟಿಮೆಂಟ್ ಇದೆ. ಕತೆ ಮದರ್ ಸಿಸ್ಟರ್ ಸೆಂಟಿಮೆಂಟ್ ಎರಡಿಲ್ಲ, ಎಲ್ಲ ಇದೆ. ತುಂಬಾ ಜನ ಆಕ್ಚುಲ್ ಆಗಿ ಎಷ್ಟು ಜನ ಕ್ಯಾರೆಕ್ಟರ್ಸ್ ಇದ್ದಾರೆ ಫಿಲ್ಮ್ ನಲ್ಲಿ ಹೇಳಿ? ಒಂದು 15 ಇಂದ 20 ಕ್ಯಾರೆಕ್ಟರ್ಸ್. ಸೊ ಆ 20ಗೆ ಇನ್ನೊಂದು 7 ಸೇರಿಸಬೇಕು. ಇವ್ರದ್ದು 7 ಜೊತೆಗೆ ಬರುತ್ತಲ್ವಾ. ಸೊ ಇನ್ ಬಿಟ್ವೀನ್ ಅದು ಮಿಕ್ಸ್ ಆಗುತ್ತೆ. ಅವ್ರದ್ದು ಕೂಡ ಶರಣ್ ಬಂದ್ರ, ಶರಣ್ ಹೋದ್ರ, ಏನು ಗೊತ್ತಾಗಲ್ಲ. ಬರ್ತದಂಗೆ ಶಾಕ್ ನನಗೆಲ್ಲ. ಹಸಿರು ಕಲರ್ ನೈಟ್ ಇಲ್ಲಿದ್ದೀರಿ. ಆಕ್ಚುಲ್ ಆಗಿ ನಂದಕಿಶೋರ್ ಅವರು ಕೂಡ ನಮ್ ಕಡೆನೆ. ಅವರು ಕೂಡ ಹಸಿರು ಕಲರ್ ಟಿ ಶರ್ಟ್ ಆಗಿದ್ದಾರೆ. ನನಗೆ ಗೊತ್ತಿರಲಿಲ್ಲ. ಇಲ್ಲ ನಾನು ಇಲ್ಲ. ಇವಾಗ ಬಲೆ ಬಲೆ ಅಂದದ ಚಂದದ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಡ್ಯಾಶ್ ನೀನು. ಆ ಡ್ಯಾಶ್ ಏನು ಸರ್? ಬಿಟ್ಟ ಜಾಗವನ್ನು ತುಂಬಿರಿ, ಸೋತ್ ಬಿಡ್ತೀರಾ. ಕಳ್ಳಿ ಕಳ್ಳಿ ಕೊಳ್ಳಿ. Just joking, it is ಬಳ್ಳಿ ಮ್ಯಾನ್. ಅಯ್ಯೋ ಸೋತ್ರಿ ಅಂತ ನಾನು ಬಾಂಡ್ ಗೇಮ್ಸ್ ಮಾಡಿ ಖುಷಿ ಆಗ್ಬಿಟ್ಟಿದ್ರೆ ನನಗೆ ಬಿಸ್ಕೆಟ್ ಹಾಕ್ಬಿಟ್ರಿ. ಅವ್ರು ಹೋಗಿ ಹೇಳು,
ಅವ್ರು ಹೇಳಿದ ಜಾಗಕ್ಕೆ ಹೇಳಿದ ಟೈಮ್ಗೆ ಒಬ್ಬನೇ ಹೋಗ್ತೀನಿ. ಯಾಕಾರ ಹೊಡಿಲಿ ಕಣ, ಮಾತ್ರ ಬೇಡ. ಅಂದ್ರೆ ಏನ್ ಗೊತ್ತಾ, ಶರಣ್ ಹೀರೋ ಆಗ್ತಿದ್ದಾನೆ ಅಂತಂದ್ರೆ ಯೂಶಲಿ ಹಂಗೇನಾದ್ರು ಮಾಡ್ಕೊಂಡಿರ್ತಾನ ಅಂತ ಹಂಗ ಅನ್ಕೊಳ್ಳೋ ಅಷ್ಟ್ರಲ್ಲಿ ಇಲ್ಲ ಸರ್ ನಾನ್ ಶರಣ್ನೇ, ಅದೇ ಹೀರೋ. ನನ್ನ ನಂಬ್ಕೊಂಡು ನಗೋದಕ್ಕೆ ಅಂತ ಹೊರಗಡೆ ಬರ್ತಾರೆ. ಇಲ್ಲ ನಾನೇನೋ ಬಿಲ್ಡಿಂಗ್ ನೆಗಿತೀನಿ, ಸುಮ್ಮ ಬ್ಲಾಸ್ಟ್ ಮಾಡ್ತೀನಿ ಅಂತಂದ್ರೆ ಇದು ಡೈಜೆಸ್ಟ್ ಆಗಲ್ಲ, ನನಗೆ ಡೈಜೆಸ್ಟ್ ಆಗಲ್ಲ. ಬಟ್ ಸೊ ನೈಸ್ ಆಫ್ ಥ್ಯಾಂಕ್ ಯು. ರೇಡಿಯೋ ಮಿರ್ಚಿ 98.3 FM ಸಖತ್ ಹಾಟ್. 98.3 FM ಸಖತ್ ಹಾಟ್ ಮಗ.